ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಡೀ ಕರ್ನಾಟಕದಾದ್ಯಂತ ಇರುವ ಕರ್ನಾಟಕದ ಎಲ್ಲ ರೈತರಿಗೆ ಇದೇ ಆಗಸ್ಟ್ 31ರ ಒಳಗೆ ಈ ಕೆಲಸ ಮಾಡುವುದು ಕಡ್ಡಾಯವಾಗಿದೆ. ಈಗಾಗಲೇ ಕರ್ನಾಟಕದ ಸರ್ಕಾರ ಹಾಗೂ ಕಂದಾಯ ಇಲಾಖೆ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. ಪ್ರತಿಯೊಬ್ಬ ರೈತರು ಕೂಡ ಈ ಕೆಲಸ ಮಾಡಲೇಬೇಕು. ಒಂದು ವೇಳೆ ಮಾಡದೇ ಇದ್ದರೆ ನಿಮಗೆ ಹಾಗೂ ನಿಮ್ಮ ಜಮೀನಿಗೆ ದೊರೆಯುತ್ತಿರುವ ಸರ್ಕಾರದ ಯಾವುದೇ ಸೌಲಭ್ಯಗಳು ದೊರೆಯುವುದಿಲ್ಲ. PM ಕಿಸಾನ್ ಯೋಜನೆಯಾಗಲಿ, ಬೆಳೆ ಪರಿಹಾರ, ಬರ ಪರಿಹಾರ, ಬ್ಯಾಂಕಿನಲ್ಲಿ ಸಾಲಗಳು, ಸಬ್ಸಿಡಿ ಮೇಲೆ ಬೀಜಗಳು, ಸಬ್ಸಿಡಿ ಕೃಷಿ ಉಪಕರಣಗಳು ಸೇರಿದಂತೆ ಸರ್ಕಾರದ ಅನೇಕ ಹಾಗೂ ರೈತರಿಗೆ ಹಾಗೂ ಜಮೀನಿಗೆ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಬಂದ್ ಮಾಡಲಾಗುತ್ತದೆ. ಅದಕ್ಕಾಗಿ ಯಾವ ರೈತರ ಹೆಸರಿನಲ್ಲಿ ಜಮೀನು ಇರುತ್ತದೆಯೋ ಅಂತಹ ರೈತರು ಇದೇ ಆಗಸ್ಟ್ 31ರ ಒಳಗಾಗಿ ಈ ಕೆಲಸ ಕಡ್ಡಾಯವಾಗಿದೆ. ಹಾಗಾದರೆ ಬನ್ನಿ, ಈ ಕೆಲಸ ಏನು ಮಾಡುವುದು, ಎಲ್ಲಿ, ಅದನ್ನೆಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ನೀವು ರೈತರಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಜಿಲ್ಲೆ ಯಾವುದೆಂದು ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ, ತಡ ಮಾಡದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಸ್ವಂತ ಜಮೀನು ಇದ್ದರೆ ಅಥವಾ ತಂದೆ ತಾಯಿ ಹೆಸರಿನಲ್ಲಿ, ತಾತ ಮುತ್ತಾತನ ಹೆಸರಿನಲ್ಲಿ ಜಮೀನು ಇದ್ದರೆ ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಈಗಾಗಲೇ 2.67 ಕೋಟಿ ರೈತರ ಆಧಾರ್ ಸೀಡಿಂಗ್ ಲಿಂಕನ್ನು ಮುಕ್ತಾಯವಾಗಿದೆ. ಹಾಗೆ ಆಗಸ್ಟ್ 31ರ ಒಳಗಾಗಿ ಆಧಾರ್ ಸೀಡಿಂಗ್ ಕೆಲಸ ಪೂರ್ಣಗೊಳ್ಳಲಿದೆ ಎಂದು ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ರಾಜ್ಯಾದ್ಯಂತ 4.8 ಕೋಟಿ ರೈತರ ಹೆಸರಿನಲ್ಲಿ ಜಮೀನು ಮಾಲೀಕತ್ವದಲ್ಲಿದೆ. ಈ ಘೋಷಣೆಯ ನಂತರ ಈವರೆಗೆ ಒಟ್ಟು 2.67 ಕೋಟಿ ರೈತರ ಆಧಾರ್ ಜೊತೆಗೆ RTCಯನ್ನು ಲಿಂಕ್ ನೀಡಲಾಗಿದೆ. ಈಗಾಗಲೇ 65% ಕೆಲಸ ಪೂರ್ಣಗೊಂಡಿದೆ. ಈ ತಿಂಗಳ ಅಂತ್ಯದಲ್ಲಿ ಒಳಗಾಗಿ ಕನಿಷ್ಠ 95% ಕೆಲಸವನ್ನು ಪೂರ್ಣಗೊಳಿಸಲಿದ್ದೇವೆ ಎಂದು ತಿಳಿಸಿದರು. ಮಾತನಾಡಿದ ಅವರು, ಆಧಾರ ಲಿಂಕ್ ಮಾಡಿಸುವುದರಿಂದ ಸರ್ಕಾರಕ್ಕೆ ಸಾಕಷ್ಟು ಅಂಕಿಅಂಶಗಳು ಸಿಗ್ತಾ ಇದೆ. ಒಟ್ಟು 3.62 ಎಕರ್ನಲ್ಲಿ ಜಮೀನಿನಲ್ಲಿ ವ್ಯಕ್ತಿ ತೀರಿಕೊಂಡಿದ್ದರೂ ಸಹ RTC ಆ ವ್ಯಕ್ತಿ ಹೆಸರಿನಲ್ಲಿ ಇದೆ. ಇದೆಲ್ಲ ಇವಾಗ ಹೊರಗೆ ಬರ್ತಾ ಇದೆ ಎಂದು ಅವರು ತಿಳಿಸಿದರು. ಇದಾಗಿತ್ತು ಇವತ್ತಿನ ಮಾಹಿತಿ. ಧನ್ಯವಾದಗಳು.